ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹಲಸಿನ ಹಣ್ಣಿನ ದೊಡ್ಡನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಎಲ್ಲರೂ ಒಂದೊಂದು ವಿಧದಲ್ಲಿ ಮಾಡ್ತಾರೆ, ಆದರೆ ನಾನು ಮಾಡೋ ವಿಧಾನನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹೀಗೆ ಒಂದ್ರ ಮೇಲೆ ಒಂದು ಲೇಯರ್ ಬೈ ಲೇಯರ್ ಹಾಕಿಟ್ರುವ ಮೆತ್ತಗಿರುತ್ತೆ. 2 ದಿವಸ ಏನೇನೂ ಆಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿದೆ ಅಂತ ನಿಮ್ಗೆ ಕಾಣಿಸ್ತಾ ಇದೆ. ನೋಡಿ ಹೇಗೆ ಎರೆದಿಟ್ಟಿದ್ದೀನಿ ಬಟ್ಲು ತುಂಬ ಅಂತ ನೋಡಿ. ಒಂದ್ರ ಮೇಲೆ ಒಂದು ಹಾಕಿದರೂ ಏನೂ ಆಗೋದಿಲ್ಲ. ಇದನ್ನು ನಾನು ಹೇಗೆ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಮೊದಲು ಅಕ್ಕಿನ ನೆನೆಸಿಟ್ಕೊಳ್ಳಿ, ಒಂದು 3-4 ತಾಸು ನೆನೆಸಿಟ್ಕೊಳ್ಳಿ. ಹಾಗೆ ಹಲಸಿನ ಹಣ್ಣನ್ನು ಕೂಡ ತೆಗೆದಿಟ್ಕೊಳ್ಳಿ. ಈಗ ಇದು ಎರಡನ್ನು ಮಿಕ್ಸಿ ಜಾರ್ನಲ್ಲಿ ಸಪ್ರೇಟಾಗಿ ರುಬ್ಬಿಟ್ಕೊಳ್ಳಿ. ಗಟ್ಟಿಯಾಗಿ ರುಬ್ಬಿಟ್ಕೊಳ್ಳಿ ಅಕ್ಕಿನ ಸ್ವಲ್ಪ, ಹಾಗೆ ಹಲಸಿನ ಹಣ್ಣನ್ನು ಕೂಡ ರುಬ್ಬಿಟ್ಕೊಳ್ಳಿ. ಎರಡನ್ನೂ ಸಪ್ರೇಟಾಗಿ ರುಬ್ಬಿಟ್ಕೊಳ್ಳಿ. ನೋಡಿ ನಾನು ಎರಡನ್ನೂ ಸಪ್ರೇಟಾಗಿ ರುಬ್ಬಿಟ್ಕೊಂಡಿದ್ದೀನಿ. ಒಂದೇ ಸಾರಿ ಮಿಕ್ಸ್ ಮಾಡಬೇಡಿ, ಎರಡನ್ನೂ ಸಪ್ರೇಟಾಗಿ ರುಬ್ಬಿಟ್ಕೊಳ್ಳಿ. ಹೀಗೆ ರುಬ್ಬಿಟ್ಕೊಂಡಿರೋ ಅಕ್ಕಿ ಹಿಟ್ಟು ಒಂದು 3-4 ತಾಸಲ್ಲಿ ಸ್ವಲ್ಪ ನೀರು ಒಡ್ಕೊಳ್ಳುತ್ತೆ. ಆ ಮೇಲ್ಗಡೆ ಇರೋ ನೀರನ್ನೆಲ್ಲ ನಾವು ತೆಕ್ಕೊಳ್ಬೇಕು, ಯಾಕೆಂದರೆ ಗಟ್ಟಿ ಹಿಟ್ಟನ್ನು ಮಾತ್ರ ಇಟ್ಕೊಳ್ಬೇಕು. ಹಿಟ್ಟು ಎಷ್ಟು ಗಟ್ಟಿ ಇದ್ದರೂ ತೆಳ್ಳವು ಅಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಹಿಟ್ಟು ತೆಳ್ಳ ಇದ್ದರೆ ಆಮೇಲೆ ನಾವು ಹಲಸಿನ ಹಣ್ಣು ಮತ್ತು ಬೆಲ್ಲ ಎಲ್ಲ ಆ್ಯಡ್ ಮಾಡೋ ಹೊತ್ತಿಗೆ ಅದು ಬಂಡಿಯಿಂದ ಏಳೋದೇ ಇಲ್ಲ, ನಾವು ಎರೆಯೋದು ತುಂಬಾ ಕಷ್ಟ ಆಗುತ್ತೆ. ಇಷ್ಟು ತೆಳ್ಳಗೆ ಬರೋದಿಲ್ಲ ದೋಸೆ ಹಿಟ್ಟು. ನೋಡಿ ನಾನು ಗಟ್ಟಿಯಾಗಿರೋ ಹಿಟ್ಟನ್ನು ಹೇಗೆ ತೆಗೆದಿಟ್ಕೊಂಡಿದ್ದೀನಿ ಅಂತ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಷ್ಟು ಬೇಕೋ ಅಷ್ಟು ಹಲಸಿನ ಹಣ್ಣಿನ ಗುಳ ನೋಡಿ ಸಪ್ರೇಟಾಗಿದೆ. ಇದನ್ನು ಎಷ್ಟು ಬೇಕೋ ಅಷ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಬೆಲ್ಲ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ಇದನ್ನೆಲ್ಲ ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ರೆ ಆಯಿತು. ಜಾಸ್ತಿ ಸಿಹಿ ಬೇಕಾದವರು ಜಾಸ್ತಿ ಸಿಹಿ ಹಾಕ್ಕೊಳ್ಬೋದು. ಎಷ್ಟು ಸಿಹಿ ಹಾಕ್ಕೊಂಡ್ರೂ ಚೆನ್ನಾಗಿ ಎರೆಯೋಕೆ ಬರುತ್ತೆ, ಯಾಕೆಂದರೆ ಇದು ಗಟ್ಟಿಯಾಗಿರುತ್ತಲ್ವ ಹಿಟ್ಟು. ಹಾಗಾಗಿ ಈಗ ಇದನ್ನು ಒಂದು ಸಾರಿ ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ಹಲಸಿನ ಹಣ್ಣಿನ ತೆಳ್ಳವು ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಕಡೆ ಎಲ್ಲ ತುಂಬಾ ಫೇಮಸ್ಸು ಇದು. ಇದನ್ನ ಹಲಸಿನ ಹಣ್ಣು ಮುಳುಕ ಅಥವಾ ಹಲಸಿನ ಹಣ್ಣು ಸುಟ್ಟೆವು ಅಂತ ಕೂಡ ಮಾಡ್ತಾರೆ. ಅದು ಇದೇ ಹಿಟ್ಟೇ ಆಗಿರುತ್ತೆ. ಸೇಮ್ ಇದೇ ಪ್ರೊಸೀಜರು, ಇದೇ ಹಿಟ್ಟೇ ಆಗಿರುತ್ತೆ. ಇದನ್ನು ಬಂಡಿನಲ್ಲಿ ಕರೆದ್ರೆ ಆಯಿತು ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ನಾನೀಗ ಈ ದೊಡ್ಡನ್ನ ಹೇಗೆ ಎರಿತಾ ಇದ್ದೀನಿ ಅಂತ ನೋಡಿ ನಮ್ಮನೆ ಬಂಡಿ ಅಂಚು ಕಟ್ಟು ಹೇಗಿದೆ ಅಂತ. ಇದು ಮತ್ತು ಕಬ್ಬಣ ಬಂಡಿ, ಚುಟ್ಟಿ ಮತ್ತು ಎಣ್ಣೆ, ಹಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಕಬ್ಬಣ ಬಂಡಿಲಿ ಎರೆದ್ರೆ ಹೇಳಿದ್ನಲ್ಲ, ನಮಗೆ ಐರನ್ ಅಂಶ ಕಡಿಮೆ ಆಗೋದಿಲ್ಲ. ಮೊದಲಿನ ಕಾಲದಲ್ಲೂ ಹೀಗೆ ಮಾಡ್ತಿದ್ರು. ಹಾಗಾಗಿ ನಾವು ಕೂಡ ಕಬ್ಬಿಣದ ಬಂಡಿನೇ ಯೂಸ್ ಮಾಡ್ತೀವಿ ಯಾವಾಗಲೂ. ಅಂಚಿಗೆ ಕಟ್ಟಿರೋ ಬಂಡಿ ತೊಗೊಂಡ್ರೆ ನಮಗೆ ತೆಳ್ಳವೇರಿಯೋದಕ್ಕೆ ಈಸಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಹತ್ತನ ಹಿಟ್ಟು, ಗಟ್ಟಿಯಾಗಿರೋ ಹಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ತೆಳ್ಳಗೆ ಬರ್ತಾ ಇದೆ ಅಂತ. ನೋಡಿ ಇಡೀ ಬಂಡಿಗೂ ಚೆನ್ನಾಗಿ ತೆಳ್ಳವೆರಿಬೋದು. ಹಾಗೆ ಇದು 2 ಸೆಕೆಂಡಲ್ಲಿ ಬೆಂದುಬಿಡತ್ತೆ, ಯಾಕೆಂದರೆ ಇದು ಸ್ವೀಟ್ ಆಗಿರೋದ್ರಿಂದ ಬೇಗ ಕೆಂಪಾಗಿಬಿಡತ್ತೆ. ಜಾಸ್ತಿ ಕೆಂಪಾದರೆ ಚೆನ್ನಾಗಿರೋದಿಲ್ಲ, ಕಹಿ ಆಗುತ್ತೆ. ಹಾಗಾಗಿ ಬೇಗ ತೆಕ್ಕೊಳ್ಳಿ. ಇದನ್ನ ತೆಗೆಯೋದು ಸ್ವಲ್ಪ ಕಷ್ಟ, ಯಾಕೆಂದರೆ ಇದು ಮಲೆನಾಡ ಸ್ಪೆಷಲ್ ಒಂದು ರೆಸಿಪಿ ಇದೆ, ಸ್ವೀಟು ತೊಡೆದೆವು ಅಂತ. ಅದೇ ಥರ ಆಗುತ್ತೆ ಇದು. ತೆಗೆದ ಕೂಡಲೇ ಗರಿ ಆಗಿರುತ್ತೆ, ಆಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ನೋಡಿ ಸ್ವಲ್ಪ ಕಷ್ಟನೇ ಆಗುತ್ತೆ ಇದು ತೆಗೆಯೋದು. ಅದರಲ್ಲೂ ನಾನು ಒಂದು ಕೈನಲ್ಲಿ ವಿಡಿಯೋ ಮಾಡ್ತಾ ಇರೋದ್ರಿಂದ 2 ಕೈ ಇದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ ತೆಗೆಯೋದಕ್ಕೆ. ನಾನು ಆದರೂ ಒಂದೇ ಕೈನಲ್ಲೇ ಸರ್ಕಸ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸೇಮ್ ಮಲೆನಾಡ ಸ್ಪೆಷಲ್ ಸ್ವೀಟ್ ತೊಡೆದೇವಿನ ಥರನೇ ಕಾಣಿಸುತ್ತೆ. ಗರಿ ಬಿಸಿ ದೊಡ್ಡನ, ಗಟ್ಟಿ ತುಪ್ಪ ಮತ್ತು ಕಡಿಗಾಯಿ ಉಪ್ಪಿನಕಾಯಿ ಸಖತ್ ಕಾಂಬಿನೇಷನ್ ಆಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೀವು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಇನ್ನೊಂದು ದೊಡ್ಡನ ಮಾಡೋದು ತೋರಿಸ್ತಾ ಇದ್ದೀನಿ ಹೇಗೆ ಅಂತ. ಇದನ್ನು ಹಲಸಿನ ಹಣ್ಣಿನ ತೆಳ್ಳೆವು ಅಂತ ಕೂಡ ಹೇಳ್ತಾರೆ, ಆದರೆ ನಮ್ಮ ಕಡೆ ದೊಡ್ಡನ ಅಂತಲೇ ಹೇಳೋದು. ನಾನು ಹಾಗೆ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ರುಚಿಯಾಗಿರುತ್ತೆ. ಹಲಸಿನ ಹಣ್ಣು ಪ್ರಿಯರಿಗಂತೂ ಇದು ತುಂಬ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು.
ನಮ್ಮಲ್ಲಿ ತುಂಬಾ ಮಾಡ್ತೀವಿ ಹಲಸಿನ ಹಣ್ಣು ಕಡುಬು. ಮತ್ತು ಇದನ್ನು ಫ್ರೀಝರಲ್ಲಿ ಹಲಸಿನ ಹಣ್ಣನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಒಂದು 5-6 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಹಾಗೆ ಮಾಡಿ ಇಟ್ಕೊಂಡು ಬೇಕಾದಾಗ ಸ್ವಲ್ಪ ಸ್ವಲ್ಪ ತೆಕ್ಕೊಂಡು ಹೀಗೆ ಕಡುಬು ಮತ್ತು ದೊಡ್ಡನ ಎಲ್ಲ ಮಾಡ್ತಾ ಇರ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಇದು ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಬಂಡಿಗೆ ಹಿಡ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಈಗ ಲೇಯರ್ ಬೈ ಲೇಯರ್ ಹಾಕಿಟ್ಟಿದ್ದೀನಿ ಎಲ್ಲದನ್ನೂ ಎರೆದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ ಹೇಗೆ ಹಾಕಿಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಮತ್ತು ಎಷ್ಟು ದೊಡ್ಡಗಳಿದೆ ಅಂತಲೂ ನೋಡಿ. ಹೀಗೆ ಇಟ್ಕೊಂಡ್ರೆ 2 ದಿನ ತುಂಬಾ ಮೆತ್ತಗಿರುತ್ತೆ. ಯಾವಾಗ ಬೇಕೋ ಆಗ ನಾವು ತೆಕ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀವು ಒಂದು ಸಾರಿ ಇದನ್ನು ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಹಲಸಿನ ಹಣ್ಣು ಸೀಸನ್ ಮುಗಿಯೋದ್ರೊಳಗೆ ಟ್ರೈ ಮಾಡಿ. ಥ್ಯಾಂಕ್ ಯು.